ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 79ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾವು ಬಸವಣ್ಣನವರ ವಚನಗಳನ್ನು ಅಧ್ಯಯನ ಮಾಡುವ ಒಂದು ಸರಣಿಯಲ್ಲಿ ಈಗ 78 ಸರಣಿಗಳನ್ನು ಮುಗಿಸಿ ಸಂಚಿಕೆಗಳನ್ನು ಮುಗಿಸಿ 79ನೇ ಸಂಚಿಕೆಯಲ್ಲಿದ್ದೇವೆ. ಅಂದ್ರೆ 360 ವಚನಗಳ ತನಕ ಅರಿಯುವ ಪ್ರಯತ್ನವನ್ನ ಮಾಡಿದ್ದೇವೆ. ಈಗ 361ರಿಂದ 365ನೇ ವಚನದ ತನಕ ಅಂದ್ರೆ 5 ವಚನಗಳು ಈ ಸಂಚಿಕೆಯಲ್ಲಿ ತಿಳಿಯುವ ಒಂದು ಪ್ರಯತ್ನವನ್ನ ಮಾಡೋಣ. ಇವು ಭಕ್ತನ ಭಕ್ತ ಸ್ಥಳ, ಇವೆಲ್ಲವೂ ಕೂಡ ಈ ಹಿಂದೆ ಹಲವಾರು ಬಾರಿ ಚಿಂತನೆಯನ್ನ ಮಾಡಿರೋ ಪ್ರಕಾರ ಭೃತ್ಯಾಚಾರದ ವಚನಗಳಾಗಿವೆ. ಭೃತ್ಯಾಚಾರ ಅಂತಂದ್ರೆ ಈ ಜಗತ್ತಿನಲ್ಲಿ ನಾನೇ ಕಿರಿಯವನು, ಜಗತ್ತೆಲ್ಲ ಹಿರಿಯದು, ಅಥವಾ ಜಗತ್ತೆಲ್ಲ ಶಿವಮಯ, ನಾನು ಅತ್ಯಂತ ಕಿರಿಯವನು ಈ ಜಗತ್ತಿನಲ್ಲಿ, ಜಗತ್ತೆಲ್ಲ ಬಲ್ಲಿದರು, ನಾನು ಇನ್ನೂ ಕೂಡ ಕಲಿಯುವ ಒಂದು ಹಂತದಲ್ಲಿದ್ದೇನೆ ಎನ್ನುವ ಒಂದು ಭಾವ. ಆ ಭಾವದಲ್ಲಿ ತಾನು ಎಷ್ಟೇ ಜ್ಞಾನಿಯಾಗಿರಲಿ, ಎಷ್ಟೇ ಅನುಭಾವಿಯಾಗಿರಲಿ, ತಾನು ಎಲ್ಲರಿಗಿಂತ ಚಿಕ್ಕವನು ಅಥವಾ ಕಲಿಯುವಿಕೆ ನನಗೆ ಇನ್ನೂ ಬಹಳ ಇದೆ ಎನ್ನುವ ಒಂದು ಭಾವದಿಂದ ವಿನಯವಂತನಾಗಿ ನಡೆದುಕೊಳ್ಳುವುದು ಭೃತ್ಯಾಚಾರ ಅಂತ ಅನ್ನಿಸ್ಕೊಳ್ತಾ ಇದೆ. ಭೃತ್ಯಾಚಾರ ಕೀಳರಿಮೆಯ ಲಕ್ಷಣವಲ್ಲ. ಕೀಳರಿಮೆ ಅಂತಂದ್ರೆ ಏನು ಅಂದ್ರೆ, ಅಲ್ಲಿ ತನಗೆ ಏನು ಜ್ಞಾನ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ನಾನು ಕೀಳು ಅನ್ನುವ ಒಂದು ಭಾವ ಬರುವುದಕ್ಕೂ ಕೂಡ, ಮತ್ತೆ ತನಗೆ ಎಲ್ಲ ಜ್ಞಾನ, ಎಷ್ಟು ಅಗಾಧವಾದಂತ ಪಾಂಡಿತ್ಯ ಜ್ಞಾನ ಇದ್ದರೂ ಕೂಡ ತನಗೆ ನಾನು ಕಲಿಬೇಕಾದ್ದು ಇನ್ನೂ ಬಹಳಷ್ಟಿದೆ ಎನ್ನುವ ಒಂದು ವಿನೀತ ಭಾವಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಶರಣರದ್ದು ಇಂಥ ಒಂದು ವಿನೀತ ಭಾವ, ಅವರದ್ದು ಕೀಳರಿಮೆ ಅಲ್ಲ. ಹಾಗಾಗಿ ಕೆಲವರು ಇದು ವಿಚಾರವನ್ನ ಇದು ಕೀಳರಿಮೆ ಆಗೋದಿಲ್ವಾ ಅಂತ ಕೇಳ್ತಾರೆ. ಯಾವುದು, ನಾನು ಕಿರಿಯವನು ನನಗೆ ಗೊತ್ತಿಲ್ಲ ಅಂತ ಹೇಳುವಂತ ವಿಚಾರ, ನಾನು ಕಲೀಲಿಕ್ಕಿದೆ ಇನ್ನು ಬಹಳ ಅಂತ ಹೇಳುವಂತ ವಿಚಾರಗಳನ್ನ ಕೀಳರಿಮೆ ಅಲ್ವಾ ಇದು ಅಂತ ಕೇಳ್ತಾರೆ. ಇದು ಕೀಳರಿಮೆ ಖಂಡಿತ ಆಗೋದಿಲ್ಲ. ಎಷ್ಟೇ ಆತ್ಮಬಲ ಮನೋಬಲ ಆತ್ಮವಿಶ್ವಾಸ ಇದ್ರೂ ಕೂಡ ನಾನು ಚಿಕ್ಕವನು ಎನ್ನುವ ಒಂದು ವಿನಯ ಭಾವ ನಮ್ಮಲ್ಲಿ ತುಂಬಿ ತುಳುಕ್ತಾ ಇರಬೇಕು. ಆಗ ಮಾತ್ರ ನಮ್ಮ ಕಲಿಯುವಿಕೆ ನಿರಾತಂಕವಾಗಿ ನಡೀತಾನೆ ಇರುತ್ತೆ. ಎಲ್ಲಿ ತನಕ ನಾವು ಕಲಿತಾ ಇರ್ತೀವಿ ಜಗತ್ತಿನಲ್ಲಿ, ಅಲ್ಲಿ ತನಕ ನಾವು ಬೆಳೀತಾ ಇರ್ತೀವಿ. ಯಾವಾಗ ನಾವು ಕಲಿಯುವಿಕೆಯನ್ನ ನಿಲ್ಲಿಸ್ತೀವಿ, ನನಗೆ ಎಲ್ಲ ಗೊತ್ತು ಅನ್ನೋ ಒಂದು ಅಹಂಭಾವದಿಂದ, ಆಗ ನಮ್ಮ ಬೆಳೆಯುವಿಕೆಯೂ ಕೂಡ ನಿಂತು ಹೋಗ್ತಾ ಇದೆ. ಆ ನೆಲೆಯಲ್ಲಿ ಈ ಭೃತ್ಯಾಚಾರದ ವಚನಗಳು ನಮಗೆ ಸೂಕ್ತವಾದ ಮಾರ್ಗದರ್ಶನವನ್ನ ನೀಡುತ್ತವೆ ಅನ್ನುವುದು ನನ್ನ ಒಂದು ಭಾವನೆ. ಆ ಹಿನ್ನೆಲೆಯಲ್ಲಿ ಈಗ 361ನೇ ವಚನ ಈ ರೀತಿಯಾಗಿದೆ. ಬ್ರಹ್ಮ ಪದವಿಯನೊಲ್ಲೆ, ವಿಷ್ಣು ಪದವಿಯನೊಲ್ಲೆ, ರುದ್ರ ಪದವಿಯನೊಲ್ಲೆ, ನಾನು ಮತ್ತಾವ ಪದವಿಯನ್ನು ಒಲ್ಲೆನಯ್ಯ, ಕೂಡಲ ಸಂಗಮ ದೇವ, ನಿಮ್ಮ ಸದ್ಭಕ್ತರ ಪಾದವನರಿದಿಪ್ಪ ಪದವಿಯ ಕರುಣಿಸಯ್ಯ. ಗುರು ಬಸವಣ್ಣನವರು ಈ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮ ಜೀವನದಲ್ಲಿ ನಾನು ಅಳವಡಿಸಿಕೊಳ್ಳಬೇಕಾದಂತ, ಅಂದ್ರೆ ಬಸವಣ್ಣವ್ರು ಕೇಳ್ತಾ ಇದ್ದಾರೆ ಅಂತಲ್ಲ, ವಚನವನ್ನ ಓದುತ್ತಾ ಇರುವಂತ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಏನನ್ನ ನಾವು ಕೇಳ್ಕೊಳ್ಬೇಕು, ನಮ್ಮ ನಡೆನುಡಿ ಯಾವ ರೀತಿ ಇರಬೇಕು ಅಂತ ಕೇಳ್ಕೊಳ್ಳೋದು ಅಂದ್ರೆ ಯಾವುದೋ ಹೊರಗಿನಿಂದ ಶಕ್ತಿ ನನ್ನಲ್ಲಿ ಈ ಕ್ರಿಯೆಗಳನ್ನ ಮಾಡಿಸುತ್ತೆ ಅಂತ ಅಲ್ಲ. ನಾನು ಸ್ವಯಂ ಪ್ರೇರಿತನಾಗಿ ಯಾವ ಭಾವವನ್ನ ನನ್ನಲ್ಲಿ ಅಳವಡಿಸಿಕೊಳ್ಳಬೇಕು, ಯಾವ ನಡೆನುಡಿಗಳನ್ನ ನನ್ನಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನುವ ವಿಚಾರವನ್ನ ಬಸವಣ್ಣವರಲ್ಲಿ ಹೇಳ್ತಾ ಹೋಗ್ತಾರೆ. ಬ್ರಹ್ಮ ಪದವಿಯನೊಲ್ಲೆ, ಎಂಥ ಉತ್ತಮವಾದ ಪದವಿಯನ್ನ ಕೊಟ್ಟರೂ ಕೂಡ ಅದು ಬೇಕಿಲ್ಲ. ವಿಷ್ಣು ಪದವಿಯನೊಲ್ಲೆ, ರುದ್ರ ಪದವಿಯನೊಲ್ಲೆ, ಈ 3 ಪದವಿಗಳನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಪುರಾಣದಲ್ಲಿ ಬರುವಂತ ಈ ವಿಚಾರಗಳನ್ನೇ ಉದಾಹರಣೆಯನ್ನಾಗಿ ತೆಗೆದುಕೊಂಡು ಈ 3 ಪದವಿಗಳು ಅತ್ಯಂತ ಮೇರು ಪದವಿಗಳು ಅಂತ ಪುರಾಣಗಳಲ್ಲಿ ಬಣ್ಣಿಸಲಾಗಿರುತ್ತಲ್ವಾ. ಆ ಪುರಾಣವನ್ನ ನಂಬಿರುವಂತಹ ಜನರಿಗೆ ತಿಳಿಸಿ ಹೇಳುವಂತ ವಿಚಾರಗಳು. ಈ ಯಾವ ಪದವಿಗಳು ಕೂಡ ನಮಗೆ ಬೇಕಿಲ್ಲ. ಬೇಕಿರುವುದು ಯಾವುದು? ನಾನು ಮತ್ತಾವ ಪದವಿಯನ್ನು ಅಲ್ಲೇನೆಯ, ನನಗೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಅಂತ ಅನ್ನಿಸಿಕೊಳ್ಳುವ ಯಾವ ಪದವಿಗೂ ಕೂಡ ನಾವು ಆಸೆಯನ್ನ ಮಾಡಬಾರದು. ಮತ್ತೆ ಯಾವ್ದಕ್ಕೆ ಆಸೆ ಮಾಡಬೇಕು ಅಂತ ಹೇಳ್ತಾರೆ? ಕೂಡಲ ಸಂಗಮ ದೇವ, ನಿಮ್ಮ ಸದ್ಭಕ್ತರ ಪಾದವನ್ನು ಅರಿದಿಪ್ಪ ಮಹಾಪದವಿಯ ಕರುಣಿಸಯ್ಯ. ಒಂದೇ ಒಂದು ಪದವಿ ಬೇಕು ನಮ್ಗೆ. ಯಾವ ಪದವಿಯನ್ನ ನಾವು ಅಲಂಕರಿಸಿದರೆ ಅಥವಾ ಹೊಂದಿದರೆ ನಾವು ಈ ಎಲ್ಲಾ ಪದವಿಗಳನ್ನ ಮೀರಬಹುದಾದಂತ ಜ್ಞಾನವನ್ನ, ಅನುಭವವನ್ನ ಸಂಪಾದನೆ ಮಾಡಬಹುದು. ಅಂತ ಪದವಿಯನ್ನ ನಾನು ಹೊಂದಬೇಕು ಅಂತಾರೆ. ಅಂತ ಪದವಿ ಯಾವುದು ಅಂದ್ರೆ, ಶರಣರ ನಿಮ್ಮ
ಸದ್ಭಕ್ತರ ಪಾದವನ್ನು ಅರಿದಿಪ್ಪ ಮಹಾಪದವಿ. ನಿಮ್ಮ ಸದ್ಭಕ್ತರು ಅಂದ್ರೆ ಯಾರು? ಇಡೀ ವಚನದ ಅಥವಾ ನಮ್ಮ ಜೀವನದ ಇಡೀ ಅರ್ಥ ಇರುವುದೇ ಈ ಸಾಲುಗಳಲ್ಲಿ, ಈ ಪದಗಳಲ್ಲಿ. ನಿಮ್ಮ ಸದ್ಭಕ್ತರ ಪಾದವನ್ನು ಅರಿದಿಪ್ಪ. ನಿಮ್ಮ ಅಂತಂದ್ರೆ ಯಾರು? ಕೂಡಲ ಸಂಗನ ಅಂತ. ಕೂಡಲ ಸಂಗನ ಅಂತಂದ್ರೆ ಯಾರು? ಪ್ರತಿ ಶಿವ ಚೈತನ್ಯ. ಈ ಕೂಡಲ ಸಂಘ ಅನ್ನೋದು ಕೂಡಲ ಸಂಗಮದಲ್ಲೇ ಇರುವ ಶಿವ ಅಂತ, ಶಿವಲಿಂಗ ಅಲ್ಲ. ನಿಮ್ಮ ಅಂತಂದ್ರೆ ಇಲ್ಲಿ ಸಕಲ ಸೃಷ್ಟಿಗೆ ಕಾರಣೀಭೂತವಾಗಿರುವಂತ ಲಿಂಗ ತತ್ವ. ಸಕಲ ಸೃಷ್ಟಿಗೆ, ಇಡೀ ಅಖಂಡ ಸೃಷ್ಟಿಗೆ ಕಾರಣೀಭೂತವಾಗಿರುವ ಲಿಂಗ ತತ್ವ, ಅದು ನಿಮ್ಮ ಸದ್ಭಕ್ತರ ಅಂದ್ರೆ ಸದಾಚಾರ ಸಚ್ಚಾರಿತ್ರ್ಯವಂತರು, ಅದನ್ನ ಅರಿಯುವಂತ ಪ್ರಯತ್ನದಲ್ಲಿರುವ ಅಥವಾ ಅದನ್ನ ಸಾಧನೆ ಮಾಡಿಕೊಂಡಿರುವಂತವರ ಸದ್ಭಕ್ತರ ಪಾದವನ್ನು ಅರಿದಿಪ್ಪ. ಅಂದ್ರೆ ಪಾದವನ್ನು ಅರಿಯುವುದು ಅಂತಂದ್ರೆ ಅವರ ಪಾದ ಪೂಜೆ ಮಾಡೋದು ಅಂತಲ್ಲ, ಆ ಪಥವನ್ನು ಅರಿದಿರುವಂತ ಯಾರು ಅಂಥ ಶಿವತತ್ವವನ್ನ, ಲಿಂಗ ತತ್ವವನ್ನ ಸಾಧನೆ ಮಾಡಿಕೊಂಡಿರ್ತಾರೋ ಅಂಥ ಶರಣರ ಪಥವನ್ನು, ಸಾಧನಾ ಪಥವನ್ನು, ಸಾಧನೆಗಳನ್ನು, ಅವರ ಅನುಭವವನ್ನು ಅರಿಯುವಂಥ ಮಹಾಪದವಿಯ ಕರುಣಿಸಯ್ಯ. ಇಂಥ ಪದವಿಯನ್ನ ನನಗೆ ಕರುಣಿಸು. ಅಂದ್ರೆ ನನ್ನ ಮನಸ್ಸು ಯಾವಾಗಲೂ ಕೂಡ ಏನಾಗಿರ್ಬೇಕು ಅಂದ್ರೆ ಜ್ಞಾನದ ಸಂಪಾದನೆಯಲ್ಲಿ, ಅನುಭವದ ಸಂಪಾದನೆಯಲ್ಲಿ ನಿರತವಾಗಬೇಕು. ಅಂಥ ಪದವಿ ಸಿಕ್ಬಿಟ್ರೆ ನನಗೆ ಇನ್ಯಾವ ಪದವಿನೂ ಬೇಡ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ. ನಾವು ಪದವಿಗಳಿಗೋಸ್ಕರ ಕಚ್ಚಾಡಬಾರ್ದು, ಇದಕ್ಕೋಸ್ಕರ ನಾವು ಹೆಣಗಬೇಕು. ಹೆಣಗಬೇಕು ಅಂತಂದ್ರೆ ನಾವು ದೃಢಚಿತ್ತರಾಗಿ ಜ್ಞಾನದ ಸಂಪಾದನೆಗೆ, ಅನುಭವಗಳಾಗುವ ಒಂದು ಸಂಪಾದನೆಯ ಮಾರ್ಗದಲ್ಲಿ, ಶೂನ್ಯದ ಸಂಪಾದನೆಯ ಮಾರ್ಗದಲ್ಲಿ ನಾವು ಹೆಜ್ಜೆಯನ್ನು ಹಾಕಿದ್ರೆ ಉಳಿದೆಲ್ಲ ಪದವಿಗಳು ಕೂಡ ಇಲ್ಲಿ ನಗಣ್ಯ, ಲೆಕ್ಕಕ್ಕೆ ಬರದಷ್ಟು ಅವು ತೃಣ ಮಾತ್ರ. ಯಾವ? ಬ್ರಹ್ಮ ಪದವಿ, ವಿಷ್ಣು ಪದವಿ, ರುದ್ರ ಪದವಿ, ಅವುಗಳು ನಗಣ್ಯ, ಯಾವುದಕ್ಕೂ ಕೂಡ ಲೆಕ್ಕಕ್ಕೆ ಸಿಗದೇ ಇರುವಷ್ಟು ಕೆಳಮಟ್ಟದಲ್ಲಿರ್ತವೆ. ಯಾವಾಗ ನಾವು ಅಂತ ಅರಿವಿನ ಸಂಪಾದನೆಯನ್ನ ಮಾಡುವ ಒಂದು ಪ್ರಯತ್ನಕ್ಕೆ ತೊಡಗಿಸಿಕೊಂಡಾಗ. ಹಾಗಾಗಿ ನನಗೆ ನಿಮ್ಮ ಸದ್ಭಕ್ತರ ಪಥವನ್ನು ಅರಿದಿಪ್ಪ, ಪಾದವನ್ನು ಅರಿದಿಪ್ಪ ಅಂದ್ರೆ ಪಥವನ್ನು ಅರಿದಿಪ್ಪ, ಸಾಧನೆಯನ್ನು ಅರಿದಿಪ್ಪ, ಮಹಾಪದವಿಯ ಕರುಣಿಸು, ಅಂಥ ಒಂದು ಸಾಧನೆಯನ್ನ ಕರುಣಿಸು. ಉದಾಹರಣೆಗೆ ನಾವೀಗ ಬಸವಣ್ಣನವರನ್ನ ಅರಿಬೇಕು. ಬಸವಣ್ಣನವರು ಅಂಥ ಸಾಧನೆಯನ್ನ ಮಾಡಿದ್ದಾರೆ. ಆ ಬಸವಣ್ಣನವರು ಮಾಡಿರೋ ಸಾಧನೆಯನ್ನ ನಾವು ಅಧ್ಯಯನ ಮಾಡ್ತಾ 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 ಅಂಥ ಜ್ಞಾನವನ್ನ ನಾವು ಸಂಪಾದನೆ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಆ ಟ್ರಾನ್ಸ್ಫಾರ್ಮೇಶನ್ಸ್ ಅಂತ ಏನ್ ಕರಿತೀವಿ, ಆ ಬದಲಾವಣೆಗಳು ಅಂತ ಏನ್ ಕರಿತೀವಿ, ಅವು ನಮ್ಮ ಒಳಗಡೆ ಜಾಗೃತ ಆಗ್ತಾ ಹೋಗ್ತವೆ. ಆಗ ಇವೆಲ್ಲವೂ ಕೂಡ ನಗಣ್ಯ ಅಂತ ಅನ್ಸುತ್ತೆ. ಬ್ರಹ್ಮ ಪದವಿ, ವಿಷ್ಣು ಪದವಿ, ಅಥವಾ ಎಂತೆಂಥವ್ರ ಇಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, ಮತ್ಯಾವುದೋ ಪ್ರಶಸ್ತಿ, ಈ ಪ್ರಶಸ್ತಿಗಳು ಕೂಡ ನಗಣ್ಯ ಅಂತ ಅನ್ನಿಸ್ತವೆ ನಮಗೆ, ಯಾವಾಗ ಆ ಜ್ಞಾನವನ್ನ ಸಂಪಾದನೆ ಮಾಡ್ತಾ ಮಾಡ್ತಾ ಹೋದಾಗ. ಅದನ್ನ ಹೇಳ್ತಾ ಇದ್ದಾರೆ ಗುರು ಬಸವಣ್ಣನವರು. ಶ್ರೇಷ್ಠತಮ ಪದವಿ ಇದ್ರೆ ಜ್ಞಾನ, ಅರಿವು, ಅನುಭವ, ಇದನ್ನ ನಾವು ಹೊಂದಬೇಕು ಅನ್ನುವುದು ಬಸವಣ್ಣನವರ ಮನದ ಇಂಗಿತ. ಮುಂದೆ ಹೇಳ್ತಾರೆ 362ನೇ ವಚನ. ಕಾಗೆ ವಿಷ್ಟಿಸುವ ಹೊನ್ನ ಕಳಸ ಒಹುದರಿಂದ ಒಡೆಯರು ಜೋಗೈಸುವ ಚಮ್ಮಾವುಗೆಯ ಮಾಡಯ್ಯ. ನಿಮ್ಮ ಶರಣರ ಪಾದಕ್ಕೆ ಚಮ್ಮಾವುಗೆಯ ಮಾಡಯ್ಯ. ನಿಮ್ಮ ಸೆರಗೊಡ್ಡಿ ಬೇಡುವೆನು ವರ ಇದೊಂದೇ ವರ್ಣ ಕರುಣಿಸಯ್ಯ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಕೇಳ್ತಾರೆ, ಕಾಗೆ ವಿಷ್ಟಿಸುವ ಹೊನ್ನ ಕಳಸಬಹುದರಿಂದ, ದೇವಸ್ಥಾನಗಳ ಮೇಲೆ ಬಂಗಾರದ ಕಲಶ, ತಾಮ್ರದ ಕಲಶಗಳನ್ನ ಮಾಡಿ ಇಟ್ಟಿರ್ತಾರೆ. ಅದು ಕಲಶ ಅಂತಂದ್ರೇನು? ಕಿರೀಟಪ್ರಾಯ ಅಂತ, ಇಡೀ ದೇವಸ್ಥಾನಕ್ಕೆ ಅತ್ಯಂತ ಎತ್ತರದ ಒಂದು ಶಿಖರ ಇದ್ದಂಗೆ ಅದು ಆ ಕಳಸ. ಅಂಥ ಕಳಸದ ಮೇಲೆ ಏನ್ ಮಾಡ್ತಾ ಇರತ್ತೆ, ಕಾಗೆ ಹೋಗಿ ಮಲಮೂತ್ರ ವಿಸರ್ಜನೆಯನ್ನ ಮಾಡ್ತಾ ಇರುತ್ತೆ ಅಲ್ಲಿ ಕೂತ್ಕೊಂಡು. ಅದನ್ನ ಹೇಳ್ತಾ ಇದ್ದಾರೆ ಬಸವಣ್ಣನವರು. ಅಂಥ ಕಲಶ ಆದ್ರೆ, ಉದಾಹರಣೆಗೆ ದೇವಾಲಯದ ಮೇಲಿರುವ ಕಲಶ ಆದ್ರೆ, ಆ ಕಲಶದ ಮೇಲೆ ಕಾಗೆ ಬಂದು ಮಲಮೂತ್ರ ವಿಸರ್ಜನೆಯನ್ನ ಮಾಡ್ತಾ ಇದೆ. ಅಂಥ ಕಲಶ ಆಗುವಂಥ ಒಂದು ವ್ಯರ್ಥ ಪ್ರಯತ್ನವನ್ನ ನಾವು ಮಾಡಬಾರದು ಅಂತ ಹೇಳ್ತಾರೆ. ಮತ್ತೆ ಏನ್ ಪ್ರಯತ್ನವನ್ನ ಮಾಡ್ಬೇಕಂತೆ? ಒಡೆಯರು ಜೋಗೈಸುವ ಚಮ್ಮಾವುಗೆಯ ಮಾಡಯ್ಯ. ಒಡೆಯರು ಜೋಗೈಸುವ ಅಂತಂದ್ರೆ ಎಲ್ಲರಿಗೆ ಉಪಯೋಗವಾಗುವ, ಸಮಾಜಕ್ಕೆ ಉಪಯೋಗವಾಗುವ ಚಮ್ಮಾವುಗೆಯ ಮಾಡಯ್ಯ. ಚಮ್ಮಾವುಗೆ ಅಂತಂದ್ರೆ ಚಪ್ಪಲಿ ಆಗಬೇಕಂತೆ ಇಡೀ ಸಮಾಜಕ್ಕೆ. ಅಂದ್ರೆ ಸರ್ವರ ಸೇವೆಗೆ ಸಲ್ಲುವಂಥ ಒಂದು ಭಾಗ್ಯವನ್ನ ನನಗೆ ಕರುಣಿಸುವಂತ ಇದರ ಅರ್ಥ. ಸರ್ವರ ಏಳ್ಗೆಗೆ
ಒಂದು ಸ್ಪಂದಿಸುವ, ಒಬ್ಬರಿಗೆ ಉಪಯೋಗವಾಗುವ ವಸ್ತುವನ್ನಾಗಿ ನನ್ನನ್ನು ಪರಿಗಣಿಸು. ಅದು ಕೆಳಮಟ್ಟದಲ್ಲೇ ಇರಲಿ, ಚಮ್ಮಾವುಗೆ ಮಾಡು ಚಪ್ಪಲಿಯಾಗಿ ನಾನು ಸವೆಯಬೇಕು ಅಂತ. ಅಂದ್ರೆ ಸಮಾಜಕ್ಕೆ ನಮ್ಮನ್ನ ನಾವು ಸವೆಸಿಕೊಳ್ಳಬೇಕು ಅಂತ ಅದರ ಅರ್ಥ. ಹೆಂಗೆ ಚಪ್ಪಲಿ ಹಾಕೊಂಡು ನಡೀತಾ ನಡೀತಾ ಹೋದ್ರೆ ಅದು ಯಾವಾಗ ಸವಿತು ಹೆಂಗೆ ಸವಿತು ಗೊತ್ತೇ ಆಗೋದಿಲ್ಲ. ಚಪ್ಪಲಿ ಮಾತ್ರ ಸೌದೋಗಿರುತ್ತೆ. ತನ್ನ ಜೀವನ ಪೂರ್ತಿ ಅವರು ಆ ಇಂಥ ಜ್ಞಾನಿಗಳ ಕಾಲ್ ಕೆಳಗಡೆ ಅಥವಾ ಹಾಕಿಕೊಂಡು ನಡೀತಾ ಇರ್ತಾರಲ್ಲ, ಅವರ ಕಾಲ್ ಕೆಳಗೆ ಅದು ಹೆಂಗ್ ಸವಿಯುತ್ತೋ ಗೊತ್ತಾಗಲ್ವಲ್ಲ. ಹಾಗೆ ನಮ್ಮ ಜೀವನ ಸವೆಯಬೇಕು ಅನ್ನುವುದು ಅದರ ಅರ್ಥ. ಸಮಾಜಕ್ಕೆ ಉಪಯೋಗಕಾರಿಯಾಗಿ ಸವೆಯಬೇಕು ಅಂತ, ನಿರುಪಯುಕ್ತವಾಗಿ ಸವೆಯಬಾರದು. ಅಥವಾ ಸಮಾಜಕ್ಕೆ ಒಂದು ಏನು ಗೊಂದಲವನ್ನ ಉಂಟು ಮಾಡುವ ಅಥವಾ ಮತ್ತಿನ್ನೇನು ಪ್ರಕ್ಷಿಪ್ತತೆಯನ್ನು ಉಂಟು ಮಾಡುವ ಸಮಾಜದಲ್ಲಿ ಅಂಥ ಒಂದು ಜೀವನವನ್ನ ಸವೆಸಬಾರದು. ಸಮಾಜಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ಶರಣರ ಚಮ್ಮಾವುಗೆ ಮಾಡಿ ಆ ರೀತಿ ಸವಿಬೇಕು ನಮ್ಮ ಜೀವನ, ಸಮಾಜಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ಅಂತ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಶರಣರ ಚಮ್ಮಾವುಗೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅದು ಜ್ಞಾನಿಗಳ ಒಡನಾಟದಲ್ಲಿರಬೇಕು, ಅವರಿಗೆ ಸೇವಕನಾಗಿ ನಾವಿರಬೇಕು ಅನ್ನುವ ಒಂದು ವಿಚಾರ. ಜ್ಞಾನಕ್ಕೆ ಸೇವಕನಾಗಿರಬೇಕು, ಜ್ಞಾನಿಗಳಿಗೆ ಸೇವಕನಾಗಿರಬೇಕು, ಜ್ಞಾನಕ್ಕೂ ಕೂಡ ಸೇವಕನಾಗಿರಬೇಕು, ಅದಕ್ಕೆ ಆಧಾರವಾಗಿರಬೇಕು ಅನ್ನುವುದು ಇದರ ಅರ್ಥ ಅಂತ ನನ್ನ ಒಂದು ಅನಿಸಿಕೆ. ಮುಂದೆ ಹೇಳ್ತಾರೆ, ಸೆರಗೊಡ್ಡಿ ಬೇಡುವುದು ನಾನು ಇದೊಂದೇ ವರವ ಕರುಣಿಸೆ. ನಾವಿನ್ನೇನು ಕೇಳಬಾರದಂತೆ, ನಾವು ಕೇಳಬೇಕಾರದು ನನಗೆ ಇಂಥ ಪದವಿಯನ್ನ ಮಾತ್ರ ಕರುಣಿಸು, ನನ್ನನ್ನು ಸಮಾಜಕ್ಕೆ ಯೋಗ್ಯನನ್ನಾಗಿಸುವ ಒಂದು ಪದವಿಯನ್ನ ಕರುಣಿಸು ಅಂತ ನಮ್ಮ ಮನಸ್ಸಿಗೆ ನಾವೇ ಹೇಳಿಕೊಳ್ಳುವಂಥದ್ದು. ನಾನು ನಡೆದುಕೊಳ್ಳುವುದಾದರೆ ಈ ರೀತಿಯಾಗಿ ನಾನು ನಡ್ಕೋಬೇಕು ಅಂತ ನಮಗೆ ನಾವೇ ಸಂಕಲ್ಪವನ್ನ ಮಾಡಿಕೊಳ್ಳುವುದು. ಯಾರೋ ಹೊರಗಿನಿಂದ ಬಂದು ಮಾಡ್ತಾರೆ ಕೂಡಲ ಸಂಗಮ ದೇವ ಅಂತ ಅಲ್ಲ, ನಮ್ಮ ಮನಸ್ಸಿಗೆ ನಾವೇ ಹೇಳಿಕೊಳ್ಳುವಂತಹ ಸ್ವಗತದ ಭಾಷಣ, ಏನು ಸ್ವಗತದ ಒಂದು ಚಿಂತನೆಗಳು. ನಾನು ಈ ರೀತಿ ನಡ್ಕೋಬೇಕು, ಸಮಾಜಕ್ಕೆ ಉಪಯೋಗ ಆಗುವ ವ್ಯಕ್ತಿಯಾಗಿ ನಾನು ಪರಿವರ್ತನೆಗೊಳ್ಳಬೇಕು ಅನ್ನುವಂಥ ಒಂದು ಚಿಂತನೆಗಳು. ಮುಂದೆ 363ನೇ ವಚನ. ಆವಾವ ಭಾವದಲ್ಲಿ ಮಾಡಿ ಕೂಡಿಹೆನೆಂಬವರ ಬಾಗಿಲ ತೋರಯ್ಯ, ತನುವನೊಪ್ಪಿಸಿದವರ, ಮನವನೊಪ್ಪಿಸಿದವರ, ಧನವನೊಪ್ಪಿಸಿದವರ ಬಾಗಿಲ ತೋರಯ್ಯ. ಇವೆಲ್ಲವನ್ನೊಪ್ಪಿಸಿ ಜಂಗಮವೆನ್ನವರು ಎನ್ನವರು ಎಂಬವರ ಕೆರಹ ಹೊತ್ತಿರಿಸೆನ್ನನು ಕೂಡಲ ಸಂಗಮ ದೇವ. ಅಲ್ಲಿ ಚಪ್ಪಲಿಯನ್ನ ಮಾಡು ನನಗೆ, ನನ್ನನ್ನ ಅಂತ ಕೇಳ್ಕೊಂಡ್ರು. ಶರಣರ ಚಮ್ಮಾವುಗೆ ಮಾಡು ಅಂತ ಕೇಳ್ಕೊಂಡ್ರು. ಈ ವಚನದಲ್ಲಿ ಆವಾವ ಭಾವದಲ್ಲಿ ಮಾಡಿ ಕೂಡಿಹೆನೆಂಬವರ ಬಾಗಿಲ ತೋರೆಯ, ಯಾವ್ಯಾವ ರೀತಿಯಲ್ಲಿ ನಾನು ಸಮಾಜಕ್ಕೆ ಸೇವೆಯನ್ನ ಸಲ್ಲಿಸಬಹುದು ಅನ್ನುವ ಒಂದು ರೀತಿಯಲ್ಲಿ ಚಿಂತನೆ ಮಾಡುವುದು, ಆ ರೀತಿ ನಡೆದುಕೊಳ್ಳುವುದು, ಅಂಥವರ ಅನ್ನ ತೋರು ನನಗೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ? ತನುವನ್ನೊಪ್ಪಿಸಿದವರ, ಯಾವ್ಯಾವ ಭಾವದಲ್ಲಿ 3 ಭಾವವನ್ನ ಹೇಳ್ತಾರೆ, ತನುಭಾವ, ಮನಭಾವ ಮತ್ತೆ ಧನಭಾವ. ತನುವನ್ನ ಒಪ್ಪಿಸುವುದು, ಮನವನ್ನ ಒಪ್ಪಿಸುವುದು, ಧನವನ್ನ ಒಪ್ಪಿಸುವುದು ಅಂತ ತ್ರಿಕರಣ ಅಂತ ಹೇಳ್ತಾರಲ್ಲ, ಕಾಯ ವಾಚ ಮನಸ ಅಂತ. ಹಾಗೆ ಇಲ್ಲಿ ತನು ಮನ ಧನ, ಸ್ಥೂಲ ಸೂಕ್ಷ್ಮ ಕಾರಣ ತನುಗಳು, ಇವೆಲ್ಲ ವಿಚಾರಗಳಿಂದ ನಾವು ನಮ್ಮನ್ನ ಸಮರ್ಪಣೆಗೊಳಿಸಿಕೊಳ್ಳಬೇಕು. ಯಾವುದಕ್ಕೆ? ಸಮಾಜಕ್ಕೆ. ಯಾಕೆಂದ್ರೆ ದೇವರ ಮುಖ ಯಾವುದು ಅಂದ್ರೆ ಸಮಾಜ, ಜಂಗಮ. ಆ ಸಮಾಜಕ್ಕೆ ನಮ್ಮನ್ನ ನಾವು ಸಮರ್ಪಿಸಿಕೊಂಡಾಗ ಮಾತ್ರ ಈ ಜೀವನ ಸಾರ್ಥಕ ಆಗುತ್ತೆ. ಬೇರೆ ಯಾವುದರಿಂದನೂ ನಮ್ಮ ಜೀವನ ಸಾರ್ಥಕ ಆಗೋದಿಲ್ಲ ಅನ್ನುವುದು ಬಸವಣ್ಣನ ಒಂದು ಸ್ಪಷ್ಟ ಅಭಿಪ್ರಾಯ. ಹಾಗಾಗಿ ಹೇಳ್ತಾರೆ, ತನುವನ್ನೊಪ್ಪಿಸಿದವರ, ಮನವನ್ನೊಪ್ಪಿಸಿದವರ, ಧನವನ್ನೊಪ್ಪಿಸಿದವರ ಬಾಗಿಲ ತೋರಯ್ಯ. ಬಾಗಿಲ ತೋರಯ್ಯ ಅಂದ್ರೆ ಅವರ ದಾರಿಯನ್ನ ನನಗೆ ತೋರಿಸು ಅಂತ. ಇವೆಲ್ಲವನ್ನೊಪ್ಪಿಸಿ ಜಂಗಮವನು ಎನ್ನವರು ಎಂಬವರ, ಇವರ ಜಂಗಮ ಅಂದ್ರೆ ಇಡೀ ಸಮಾಜ, ಜ್ಞಾನ, ಜ್ಞಾನಿ, ಇವೆಲ್ಲವೂ ಕೂಡ ಸಮಾಜವೇ ಬರುತ್ತೆ. ಜಂಗಮ ಅಂತ ಬರುತ್ತೆ. ಜ್ಞಾನವೂ ಜಂಗಮ, ಜ್ಞಾನಿಯೂ ಜಂಗಮ, ಇಡೀ ಸಮಾಜವೂ ಜಂಗಮ, ಇಡೀ ಸೃಷ್ಟಿಯೇ ಜಂಗಮ. ಇವು ನನ್ನವು ಅಥವಾ ನಾನು ಇವರೆಲ್ಲರಿಗೆ ಸೇರಿದ್ದಂಥವನು ಎನ್ನುವಂಥ ಭಾವದಲ್ಲಿ ಇರುವವರ ಕೆರಹ ಅಂದ್ರೆ ಮತ್ತೆ ಚಪ್ಪಲಿ, ಆ ಕೆರಹನ್ನ ನಾನು ಹೊತ್ಕೊಂಡಿರ್ತೀನಿ ಅಂತಾರೆ. ಹೊತ್ತಿರಿಸಿ ಅಂಥವರ ಚಪ್ಪಲಿಯನ್ನು ನಾನು ತಲೆ ಮೇಲೆ ಹೊತ್ತು ಮೆರಿತೀನಿ ಅನ್ನುವಂಥದ್ದು. ಅಂದ್ರೆ ಆ ಚಪ್ಪಲಿಗಿಂತ ನಾನು ಕೆಳಗಾಗಿರ್ತೀನಿ ಅನ್ನುವ ಭಾವವನ್ನ ಬಸವಣ್ಣನವರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಅರ್ಥ, ನಾವು
ಸಾಮಾಜಿಕದಲ್ಲಿ, ಲೌಕಿಕದಲ್ಲಿ ಎಂಥ ಸ್ಥಾನದಲ್ಲಿ, ಉನ್ನತ ಸ್ಥಾನದಲ್ಲೇ ಇದ್ರೂ ಕೂಡ ನಮ್ಮ ವಿನಯವಂತಿಕೆ ಭಾವನೆಗಳು ಯಾವ ರೀತಿ ಇರಬೇಕು ಅಂದ್ರೆ, ನಾನು ಎಲ್ಲರ ಸೇವಕ ಎನ್ನುವ ಭಾವ ನಮ್ಮಲ್ಲಿ ನೆಲೆಯೂರಿರಬೇಕು ಅನ್ನುವುದು ಬಸವಣ್ಣನವರ ಒಂದು ಸ್ಪಷ್ಟ ಒಂದು ಸಂದೇಶ ಈ ವಚನಗಳಲ್ಲಿ. ಮುಂದಿನ ವಚನ: ಆಯತ ಸ್ವಾಯತದನುಭಾವವ ನಾನೆತ್ತಬಲ್ಲೆನು, ಲಿಂಗ ಜಂಗಮಕ್ಕೆ ಮಾಡಿ ನೀಡುವ ಅಚ್ಚ ಶರಣರ ಮನೆಯಲು ಭೃತ್ಯನಾಗಿಪ್ಪೆನಯ್ಯ, ಇದು ಕಾರಣ ಕೂಡಲ ಸಂಗನ ಶರಣರಲ್ಲದೆ ಅನ್ಯವನರಿಯೇನಾಗಿ. ಇಷ್ಟು ವಚನಗಳಲ್ಲಿ ಕೇವಲ ಬರೀ ಚಪ್ಪಲಿ ವಿಷಯವನ್ನ ತೆಗೆದುಕೊಂಡು ಹೇಳಿದ್ರು ಬಸವಣ್ಣನವರು. ಎಲ್ಲ ಬರೀ ಚಪ್ಪಲಿ ಉದಾಹರಣೆಯನ್ನ ಕೊಟ್ಟು ಹೇಳ್ತಾ ಬಂದ್ರು. ನನ್ನನ್ನ ಚಪ್ಪಲಿಯನ್ನಾಗಿರಿಸುವಂತಂದ್ರು, ಚಪ್ಪಲಿಯ ಕಾಯುವಂತವನಾಗು, ಚಪ್ಪಲಿಯನ್ನ ತಲೆಯ ಮೇಲೆ ಇಟ್ಕೊಂಡು, ಈ ರೀತಿಯಾದಂತ ವಿಚಾರವನ್ನು ಬಸವಣ್ಣವ್ರು ಹೇಳ್ಕೊಂಡು ಬಂದು ಇಲ್ಲಿ ಹೇಳ್ತಾರೆ ಮುಂದಿನ ವಚನದಲ್ಲಿ: ಆಯತ ಸ್ವಾಯತದನುಭಾವವ ನಾನೆತ್ತಬಲ್ಲೆನು, ಲಿಂಗ ಜಂಗಮಕ್ಕೆ ಮಾಡಿ ನೀಡುವ ಅಚ್ಚ ಶರಣರ ಮನೆಯಲ್ಲೂ ಭೃತ್ಯನಾಗಿಪ್ಪೇನಯ್ಯ ಹೇಳ್ತಾರೆ. ನನಗಿದೇನು ಗೊತ್ತಾಗೋದಿಲ್ಲ. ಯಾವುದು ಆಯತ ಅಂದ್ರೇನು, ಸ್ವಾಯತ ಅಂದ್ರೇನು, ಸನ್ನಿಹಿತ ಅಂದ್ರೇನು, ಈ ರೀತಿಯಾದ ವಿಚಾರಗಳು ಇದಾವಲ್ಲ, ತ್ರಿತತ್ವಗಳು: ಆಯತ, ಸ್ವಾಯತ, ಸನ್ನಿಹಿತ. ಆಯತ ಅಂದ್ರೆ ದೇಹದ ಮೇಲೆ ಲಿಂಗವನ್ನ ಆಯತ ಮಾಡಿಕೊಳ್ಳುವುದು, ಧರಿಸಿಕೊಳ್ಳುವುದು. ಸ್ವಾಯತ ಅಂದ್ರೆ ಅದನ್ನ ಮನಸ್ಸಿನಲ್ಲಿ ವೇದಿಸಿಕೊಳ್ಳುವುದು ಸ್ವಾಯತ. ಸನ್ನಿಹಿತ ಅಂದ್ರೆ ಅದನ್ನ ಭಾವಕ್ಕೆ ವೇದಿಸಿಕೊಳ್ಳುವುದು, ಇಷ್ಟಲಿಂಗವನ್ನ ಭಾವಕ್ಕೆ ಅಳವಡಿಸಿಕೊಳ್ಳುವುದು, ಅದು ಭಾವಲಿಂಗ. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ, ಆಯತ, ಸ್ವಾಯತ, ಸನ್ನಿಹಿತ. ನನಗಿದು ಯಾವುದು ಅರ್ಥ ಆಗೋದಿಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ. ಕೊಟ್ಟವರೇ ಬಸವಣ್ಣವರು, ಆದ್ರೆ ಇಲ್ಲಿ ಹೇಳ್ತಾ ಇರೋದೇನು, ನನಗಿದು ಯಾವುದು ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆ ಭಾವದಲ್ಲಿ ನಾವಿರ್ಬೇಕು ಅಂತ. ಆಯತ ಸ್ವಾಯತ ಭಾವವ ನಾನೆತ್ತಬಲ್ಲೆನು, ಇವ್ಯಾವು ನನಗೆ ಅರ್ಥ ಆಗೋದಿಲ್ಲ, ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಕಿಂಕರನಾಗಿ ನಾನು ಇರ್ಬೇಕು ಅಂತ ಎಷ್ಟೇ ತಿಳ್ಕೊಂಡ್ರು ಕೂಡ. ಲಿಂಗ ಜಂಗಮಕ್ಕೆ ಮಾಡಿ ನೀಡುವ ಅಚ್ಚ ಶರಣರ ಮನೆಯಲ್ಲೂ ಭೃತ್ಯನಾಗಿಪ್ಪೆನಯ್ಯ. ನನಗೆ ಗೊತ್ತಿರೋದು ಇಷ್ಟೇ, ಲಿಂಗ ಜಂಗಮಕ್ಕೆ ಯಾರು ಜ್ಞಾನದಿಂದ ಅನುಭಾವದಿಂದ ತಮ್ಮ ಜೀವನವನ್ನ ಸವೆಸ್ತಾ ಇರ್ತಾರೆ, ಜ್ಞಾನಿಗಳಾಗಿ ಅನುಭಾವಿಗಳಾಗಿ, ಅಂಥವರ ಮನೆಯಲ್ಲಿ ಭೃತ್ಯನಾಗಿಪ್ಪೆನಯ್ಯ, ಸೇವಕನಾಗಿ ಇದ್ದು ಬಿಡ್ತೀನಿ ನಾನು. ನನಗಿನ್ನೇನು ಗೊತ್ತಿಲ್ಲ. ಯಾಕೆ ಅಂದ್ರೆ ನನಗೇನೂ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ಅಂಥ ಜ್ಞಾನಿಗಳ ಮನೆಯಲ್ಲಿ, ಅನುಭಾವಿಗಳ ಮನೆಯಲ್ಲಿ ನಾವು ಸೇವಕರಾಗಿದ್ರೆ ಅಥವಾ ಅವರ ಒಡನಾಟದಲ್ಲಿ ಸೇವೆಯನ್ನ ಅವ್ರ ಜೊತೆ ಇದ್ರೆ ನಮಗೆ ಆಯತವೂ ಅರ್ಥ ಆಗುತ್ತೆ, ಸ್ವಾಯತವೂ ಅರ್ಥವಾಗುತ್ತೆ, ಸನ್ನಿಹಿತ ಅರ್ಥ ಆಗುತ್ತೆ, ಇಷ್ಟಲಿಂಗ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ, ಪ್ರಾಣಲಿಂಗ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ, ಭಾವಲಿಂಗ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ. ಯಾವಾಗ ಅನುಭಾವಿಗಳ ಜ್ಞಾನಿಗಳ ಒಡನಾಟದಲ್ಲಿದ್ರೆ. ಅದೇ ನಾವು ಕುಚೇಷ್ಟೆಗಳ ಏನು ಕೆಟ್ಟ ರೀತಿಯ ಮಾತನಾಡುವಂತ ಒಂದು ಅಂಥವ್ರ ಜೊತೆ ಇದ್ರೆ ಇದೇನಾಗುತ್ತೆ ಅಂದ್ರೆ, ದುರ್ನಡತೆ ಇರುವಂತ ವಿಚಾರಗಳನ್ನ ಮಾಡುವಂತ ಅವ್ರ ಜೊತೆ ಇದ್ರೇನಾಗುತ್ತೆ, ನಮಗೆ ಅಂತ ವಿಚಾರಗಳು ಹೋಗ್ತವೆ ಹೊರತು ಜ್ಞಾನ ಬರೋದಿಲ್ಲ. ಹಾಗಾಗಿ ಬಸವಣ್ಣನವರು ಯಾರ ಜೊತೆ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಜ್ಞಾನಿಗಳ ಒಡನಾಟದಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಅನುಭಾವಿಗಳ ಒಡನಾಟದಲ್ಲಿದ್ರೆ ನಮಗೆ ಆಯತ, ಸ್ವಾಯತ, ಸನ್ನಿಹಿತ ಎಲ್ಲ ತತ್ವಗಳು ಎಲ್ಲ ತನ್ನಿಂದ ತಾನೇ ತಿಳಿತಾ ಹೋಗುತ್ತೆ. ತತ್ವ ತಿಳ್ಕೊಳ್ಳೋಕೋಸ್ಕರ ನಾವು ಪ್ರಯತ್ನ ಪಡಬೇಕಾದ ಅವಶ್ಯಕತೆನೇ ಇಲ್ಲ. ತತ್ವ ತನ್ನಿಂದ ತಾನೇ ಮೈಗೂಡಿಸಿಕೊಂಡು ಬಿಡುತ್ತೆ. ಯಾವಾಗ ಅಂದ್ರೆ ಆ ತಾತ್ವಿಕರ ಜೊತೆಯಲ್ಲಿ ನಾವು ಬದುಕಿದ್ದಾಗ, ವಿನಯವಂತಿಕೆಯಿಂದ ಬದುಕಿದ್ದಾಗ. ಅದನ್ನ ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ ನಮಗೆ. ಇಂದಿನ ಈ ಸಂಚಿಕೆಯ ಕೊನೆಯ ವಚನ ಈ ರೀತಿಯಾಗಿದೆ: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬುವ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗನ ಶರಣರ ನೆನೆಯುವುದೇ ಚಿಂತೆ. ನಾವು ಸದಾಕಾಲ ಒಂದು ಚಿಂತೆಯನ್ನ ಮಾಡಬೇಕಂತೆ. ಯಾವ ಚಿಂತೆಯನ್ನ ಮಾಡಬೇಕು ಅಂದ್ರೆ, ಹೇಗೆ ಚಕೋರ ಪಕ್ಷಿ ಚಂದ್ರಮನನ್ನ ಕಾಯ್ತಾ ಇರುತ್ತಂತೆ. ಅಂದ್ರೆ ಅದು ಸಂಜೆ ಹೊತ್ತು ಚಂದ್ರಮನ ಉದಯಕ್ಕೋಸ್ಕರ ಕಾಯ್ತಾ ಇರುತ್ತೆ. ಚಂದ್ರ ಬರ್ತಿದ್ದಂಗೆ ಅದು ಆಕ್ಟಿವ್ ಆಗುತ್ತೆ, ಅದರ ಚಟುವಟಿಕೆಗಳನ್ನ ಕ್ರಿಯಾಶೀಲವಾಗಿ ಪ್ರಾರಂಭ ಮಾಡುತ್ತೆ. ಅಂದ್ರೆ ಗೂಡಿಂದ ಹೊರಬರೋದು, ಹಾರಾಡೋದು. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅದು ಆ ಬೆಳಗನ್ನ ಕಾಯ್ತಾ ಇರುತ್ತೆ ಅಂತ ಚಿಂತೆ ಅಂದ್ರೆ. ಹಾಗೆ ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ. ಕಮಲದ ಹೂವು ಅಂಬುಜ ಅಂದ್ರೆ, ಆ ಅಂಬುಜ ಸೂರ್ಯನ ಉದಯಕ್ಕೆ ಕಾಯ್ತಾ ಇರುತ್ತೆ. ಸೂರ್ಯ ಬರ್ತಿದ್ದಂಗೆ ಭಾನುವಿನ ಉದಯದ, ಭಾನು ಅಂದ್ರೆ ಸೂರ್ಯ, ಸೂರ್ಯನ ಉದಯಕ್ಕೋಸ್ಕರ ಕಾಯ್ತಾ ಇರುತ್ತೆ. ಸೂರ್ಯ ಬರ್ತಿದ್ದಂಗೆ ಹೂವು ಖುಷಿಯಿಂದ ಅರಳಿ ನಿಂತ್ಕೊಳ್ತಾ ಇದೆ ಅಂತ, ಅದಕ್ಕೋಸ್ಕರ ಅದು ಕಾಯ್ತಾ ಇರುತ್ತೆ, ಸೂರ್ಯನ ಬರುವಿಕೆಗೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ. ದುಂಬಿ, ಜೇನ್ನೊಣ, ಅದು ಪರಿಮಳ ಹೂವು ಅರಳದನ್ನೇ ಕಾಯ್ತಾ ಇರುತ್ತೆ.
ಆ ಅರಳುತ್ತಾ ಇದ್ದಂಗೆನೆ ಅಲ್ಲಿ ಹೋಗಿ ಮಕರಂದವನ್ನ ತನ್ನ ಮೈ ಮರೆತು ಮಕರಂದನ ಹೀರುವ ಒಂದು ಕ್ರಿಯೆಯಲ್ಲಿ ಅದು ನಿರತವಾಗ್ತಾ ಇದೆ. ಇವೆಲ್ಲವೂ ಒಂದೊಂದು ಚಿಂತೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾವೆ. ಅದು ಹೂವನ್ನ ಅರಳುವುದನ್ನ ಭ್ರಮರ ಕಾಯ್ತಾ ಇರುತ್ತೆ, ಸೂರ್ಯ ಹುಟ್ಟೋದನ್ನ ಕಮಲ ಕಾಯ್ತಾ ಇರುತ್ತೆ, ಹಾಗೆ ಚಕೋರ ಪಕ್ಷಿ ಚಂದ್ರನ ಬರುವಿಕೆಗಾಗಿ ಕಾಯ್ತಾ ಇರುತ್ತೆ. ಹಾಗೆ ಕಾಯುವಿಕೆಯ ಗುಣ ನಮ್ಮಲ್ಲಿ ಇರಬೇಕು ಅಂತ ನಾವು ಅಳವಡಿಸಿಕೊಳ್ಳಬೇಕು. ಏತಕ್ಕೆ? ನಮಗೆ ಕೂಡಲ ಸಂಗನ ಶರಣರ ನೆನೆವುದೇ ಚಿಂತೆ. ನಾವು ಯಾರ ಚಿಂತೆಯನ್ನ ಮಾಡಬೇಕು ಅಂದ್ರೆ ಕೂಡಲ ಸಂಗನ ಶರಣರನ್ನ ನೆನೆಬೇಕು ಅಂತ ಹೇಳ್ತಾರೆ. ಯಾವಾಗ್ಲೂ ಸದಾಕಾಲ ಅದೇ ಚಿಂತೆ. ಅದ್ರ ಅರ್ಥ ಏನು ಅಂದ್ರೆ ಸದಾಕಾಲ ಸಜ್ಜನರ ಚಿಂತೆಯನ್ನ ಮಾಡಬೇಕು, ಚಿಂತನೆಯನ್ನ ಮಾಡಬೇಕು, ಸತ್ಪಥವನ್ನ ಚಿಂತನೆಯನ್ನ ಮಾಡಬೇಕು. ಸದ್ಭಾವದಲ್ಲಿ ಇರುವುದು ಹೇಗೆ, ನಾವು ಸದ್ಭಾವದಲ್ಲಿ ನಡೆದುಕೊಳ್ಳುವುದು ಹೇಗೆ, ಒಳ್ಳೆಯ ಜೀವನ ನಡತೆಯನ್ನ ನಮ್ಮಲ್ಲಿ ಯಾವ ರೀತಿ ನಾವು ಅಳವಡಿಸಿಕೊಳ್ಳಬೇಕು, ಈ ರೀತಿಯ ವಿಚಾರಗಳನ್ನೇ ನಾವು ಮಾಡ್ತಾ ಇರ್ಬೇಕು. ಆಗ ಮಾತ್ರ ನಾವು ಸಜ್ಜನರಾಗಲಿಕ್ಕೆ ಯೋಗ್ಯರಾಗ್ತೀವಿ, ಇಲ್ಲದಿದ್ರೆ ಆಗೋದಿಲ್ಲ ಅನ್ನುವುದು ಬಸವಣ್ಣನವರ ಒಂದು ಸ್ಪಷ್ಟ ಸಂದೇಶ ಈ ಎಲ್ಲಾ ವಚನಗಳಲ್ಲಿ ನೆಲೆಗೊಂಡಿದೆ ಅಂತ ನನ್ನ ಒಂದು ಅನಿಸಿಕೆ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದ್ರ ಮೂಲಕ ಹೆಚ್ಚಿನ ವಿಚಾರದ ಅರಿವಿಗೆ ಅವಕಾಶ ಮಾಡಿಕೊಡಬಹುದು ಅಂತ ಹೇಳ್ತಾ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣ.